Hi, hello, welcome back to my YouTube channel. ಸಾನ್ವಿ ಫಂಕ್ಷನ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇನೆ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಬ್ಯಾಂಗ್ಳೂರ್ಗೆ ನಾನು ರಿಟರ್ನ್ ಆಗಿದ್ದೀನಿ. ಹಾಗೆ ಲಾಗ್ ಮಾಡೋದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್ಗೆ ಬಂದು ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರದ್ದು ಆ್ಯನಿವರ್ಸರಿ ಇತ್ತು. ಸೊ ಅವರು ಊಟಕ್ಕೆ ಕರೆದಿದ್ರು. ಆವಾಗ ನನಗೆ ಇಷ್ಟ ಅಂತ ನನ್ನ ಫ್ರೆಂಡು ಬಿಸಿ ಬಿಸಿ ಮಿರ್ಚಿ ಹಾಗೆ ಜಾಮೂನೆಲ್ಲ ಮಾಡಿದ್ಲು. ಅವ್ರ ಮನೆಯಲ್ಲಿ ಸಿಯಾಗೆ ಒಬ್ಳು ಫ್ರೆಂಡ್ ಕೂಡ ಸಿಕ್ಕಿದ್ಲು, ಅವ್ರ ಅಕ್ಕನ ಮಗಳು. ಅವಳ ಜೊತೆ ಆಟ ಆಡ್ತಾ ಇದ್ಲು. ಸೊ ನನ್ನ ಫ್ರೆಂಡ್ ಮನೆಯೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ವಿ ವೈಟ್ ಫೀಲ್ಡ್‌ಗೆ. ಅಲ್ಲಿ ಕೂಡ ಬರ್ತ್‌ಡೇ ಒಂದು ಫಂಕ್ಷನ್ ಇತ್ತು. ಸೊ ಅದು ಕೂಡ ಮುಗಿಸ್ಕೊಳ್ಳೋಕ್ಕೆ ವೈಟ್ ಫೀಲ್ಡ್‌ಗೆ ಹೋಗಿದ್ವಿ. ಹೀಗೆ ಸುಮಾರು ದಿನ ಹಂಗೆ ಬ್ಯುಸಿ ಆಗಿಬಿಟ್ಟಿದೆ. ಸೊ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿಗೆ ನಾವು ಶಾಪ್ ಮಾಡಿದ್ವಿ. ಸೊ ಅದು ಶಾಪ್ ಸಿಯಾದ ಬಟ್ಟೆನ ನಾನು ಇವತ್ತು ಶಾಪ್ ಮಾಡಿ, ಸೊ ಆ ಲಾಗ್ನ ಇವತ್ತು ನಾನು ಹಾಕ್ತಾ ಇರೋದು. ನಾಳೆ ನಮ್ಮ ಆ್ಯನಿವರ್ಸರಿ ಆದ್ರಿಂದ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ನಾಳೆ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಯಾವ ಪ್ಲೇಸ್ ಅಂದರೆ ಸರ್ಪ್ರೈಸ್ ನಿಮ್ಗೆಲ್ರಿಗೂ. ಇದೆಲ್ಲ ಗೇಮ್ಸ್ ಆಡಿದ್ದು ಬಂದು ಸಿಯಾ ನಮ್ಮ ಮಾಮ ಅವರ ಮನೇಲಿ ಹೋಗಿದ್ವಲ್ಲ ವೈಟ್ ಫೀಲ್ಡ್‌ಗೆ. ಸೊ ಅಲ್ಲೆಲ್ಲ ಗೇಮ್ಸ್ ಇತ್ತು. ಅವ್ರ ಫ್ಲ್ಯಾಟ್ಸಲ್ಲಿ ಎಲ್ಲ ಗೇಮ್ ಆಟ ಆಡ್ತಾ ಇದ್ಲು. ಅವ್ರ ಅಣ್ಣ ಕೂಡ ಆಟ ಆಡಿಸ್ತಾ ಇದ್ದ. ಫಸ್ಟ್ ಟೈಮ್ ಎಲ್ಲ ಗೇಮ್ಸ್ ಕೂಡ ಟ್ರೈ ಮಾಡಿದ್ಲು. ಅವ್ಳದ್ದು ಟಾಯ್ ಥರ ಎಲ್ಲನೂ ಇತ್ತು ಅಲ್ಲಿ. ಆ್ಯಕ್ಚುಲಿ ಸಿಯಾಗಿಂತ ಅವ್ರ ಅಪ್ಪನೇ ತುಂಬ ಜಾಸ್ತಿ ಭಯ ಪಡ್ತಾ ಇದ್ದ. ಅವಳನ್ನು ಬಿಡ್ತಾನೆ ಇರಲಿಲ್ಲ, ಬಿದ್ದುಬಿಡ್ತಾಳೆ ಅಂತ. ಹೀಗೆ ಅವತ್ತು ಬರ್ತ್ಡೇ ನೈಟ್ ಎಲ್ಲ ಈ ಥರ ಎಂಜಾಯ್ ಮಾಡಿಬಿಟ್ಟು ಹಾಗೆ ನೆಕ್ಸ್ಟ್ ಮಾರ್ನಿಂಗ್ 2 ಡೇಸ್ ನಾವಲ್ಲಿ ಸ್ಟೇ ಆಗಿದ್ವಿ. ಸೊ ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಲಿಕ್ಕೆ ಅವ್ಳಿಗೆ ತುಂಬ ಇಷ್ಟ ಆಯಿತು, ಬಟ್ ನಾವು ಬಿಟ್ಟಿಲ್ಲ. ಇವಾಗ ವಿಂಟರ್ ಅಲ್ವಾ, ಸೊ ಅದಕ್ಕೆ ತುಂಬಾ ಚಳಿ ಇರುತ್ತೆ, ನೀರು ಬೇರೆ ತಣ್ಣಗಿತ್ತು. ಅದಕ್ಕೆ ಸಮ್ಮರ್ ಟೈಮಲ್ಲಿ ಅವಳಿಗೆ ಬಿಡೋಣ ಅಂತ ಬಿಟ್ಟಿಲ್ಲ. ಫಸ್ಟ್ ಟೈಮ್ ಸಮ್ಮರ್ಗೆ ಬಿಡಬೇಕು ಈ ಸಲ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಹಾಗೆ ಸಲೂನ್ ಕೂಡ ಹೋಗೋದಿತ್ತು, ಆ್ಯನಿವರ್ಸರಿಗೆ ರೆಡಿ ಆಗಬೇಕಲ್ವಾ. ಮೇಡಮ್ ಅವ್ರು ಕೂಡ ನ್ಯೂ ಲುಕ್ ನೋಡಿ ಹೇಗಿದೆ. ಹಾಗೆ ನಮ್ಮ ಯಜಮಾನ್ರು ಕೂಡ ರೆಡಿ ಆಗ್ತಾ ಇದ್ದಾರೆ. ಸಲೂನ್ಗೆ ಹೋಗಿ ಎಲ್ಲ ರೆಡಿ ಆಗಿ ನೆಕ್ಸ್ಟ್ ಮನೆಗೆ ಬಂದ್ವಿ. ಈವ್ನಿಂಗು ನೋಡಿದ್ರೆ ಈ ರಾಮಾಯಣ. ಮಲ್ಕೊಂಬಿಟ್ಟು ಎಲ್ಲನೂ ಚಲ್ಲಾಪಿಲ್ಲಿ ಮಾಡೋದು. ಮೇಡಮ್ ಅವ್ರ ಕೆಲಸ ನನ್ನ ಕೆಲಸನೇ ಕೊಡ್ತಾರಂದರೆ ಅಷ್ಟಿಷ್ಟಲ್ಲ. ಸೊ ಟ್ರಿಪ್ಗೆ ಹೋಗೋಕ್ಕೆ ಬ್ಯಾಗ್ ಕೂಡ ಎಲ್ಲ ರೆಡಿ ಮಾಡಬೇಕಿತ್ತು. ಅದೆಲ್ಲ ಕೆಲಸ ಬಿಟ್ಟು ಸೊ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಮಾಲಿಗೆ ಹೋಗಿ ಸುಮಾರು ಬಟ್ಟೆಗಳನ್ನ ಹುಡುಕಿದ್ವಿ, ಬಟ್ ಯಾವುದೂ ಎಲ್ಲನೂ ಕಾಸ್ಟ್ಲಿ ಅಂತ ಅನ್ನಿಸ್ತು. ಈ ಟೈಮಲ್ಲಿ ತೊಗೊಳೋದು ಬೇಡ, ಇನ್ನು ಸ್ವಲ್ಪ ದಿನದಲ್ಲಿ ಆಫರ್ ಬರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಸುಮಾರು ಬಟ್ಟೆಗಳು ಆಲ್ರೆಡಿ ತೊಗೊಂಬಿಟ್ಟಿದ್ದೆ ನಾನಂತೂ. ಸೊ ಅದಕ್ಕೆ ಇವಾಗ ಏನೂ ಬೇಡ. ಸ್ಯಾರಿ ಕೂಡ ಒಂದು ಆಲ್ರೆಡಿ ಪ್ರವೀಣ್ ಆ್ಯನಿವರ್ಸರಿಗಂತ ಕೊಡಿಸಿದ್ರು, ಅದಕ್ಕೆ ನಂದು ಸ್ಕಿಪ್ ಮಾಡಿಕೊಂಡೆ. ಸೊ ಹೋಗ್ತಿದ್ವಿ. ನಾವು ಕಾರ್, ಬೈಕ್ ಏನೂ ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಆಟೋ ಮಾಡ್ಕೊಂಡು ಹೋಗ್ಬಿಟ್ವಿ ಲೂಲು ಮಾಲ್ಗೆ. ಲೂಲು ಮಾಲಿಗೆ ಹೋದರೆ ಗೊತ್ತಲ್ವಾ, ಮೇಡಮ್ ಅವ್ರು ಫಸ್ಟ್ ಕೇಳೋದೆ ಫ್ರೆಂಚ್ ಫ್ರೈಸ್ನ. ಸೊ ಅವಳಿಗೆಲ್ಲ ಹೊಟ್ಟೆ ಖುಷಿ ಪಡಿಸ್ಬೇಕಲ್ಲ ಮಗಳಿಗೆ, ಅದಕ್ಕೆ ಇದೆಲ್ಲ ಕೊಡಿಸ್ಬಿಟ್ಟು ನಾನು ತಿನ್ನೋದೆಲ್ಲ ತಿಂದುಬಿಟ್ಟು ನಮ್ಮ ಮೇಡಮ್ ಅವ್ರದ್ದು ಬಾಸ್ದು ತುಂಬ ಜಾಸ್ತಿ ಲವ್. ನಾನಂದರೆ ಇವರಿಬ್ರಿಗೂ ಆಗೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇವರಿಬ್ರು ಬಾಂಡಿಂಗ್, ನೋಡಿದ್ರೆ ಗೊತ್ತಾಗುತ್ತಲ್ವಾ ನಿಮಗೂ. ಅಪ್ಪ ಮಗಳು ಪ್ರೀತಿ, ವಾವ್, ಯಾವುದು ದೃಷ್ಟಿ ಬೀಳಬಾರ್ದು. ತೂ ತೂ ತೂ. ನನಗೆ ತಿನ್ಸು ಅಂದರೆ ಕಾಡಿಸ್ಬೇಕು, ಸುಮಾರು ಸಲ ಕೇಳಬೇಕು, ಆಮೇಲೆ ಬಾಯಲ್ಲಿ ಇಡ್ತಾಳೆ ಹಿಂಗೆ. ಯಪ್ಪ, ಯಾರಿಗೆ ಬೇಕಲ್ವಾ ಇದು. ಇವರಿಬ್ಬರು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿಯುತ್ತೆ ನನಗೆ. ಹಾಗೆ ಆ ಕಡೆ ಫಂಟೂರ ಕಡೆ ಎಲ್ಲ ಹೋಗ್ಬಿಟ್ಟು ಅವಳಿಗೆಲ್ಲ ಗೇಮ್ಸ್ದು ತೋರಿಸ್ಬಿಟ್ವಿ. ಆಟ ಆಡೋಕ್ಕಾಗಿಲ್ಲ, ಅವಳಿಗೆ 5 ಇಯರ್ಸ್ ಆಗಬೇಕು. ಸೊ ಆಟ ಆಡೋಕ್ಕೆ ಅವ್ರು ಬಿಡಲ್ಲ ಅವಳಿಗೆ. ಇದೆಲ್ಲ ನೋಡಿಕೊಂಡು ಆಚೆ ಬಂದು ಅವಳಿಗೆಲ್ಲ ಬಟ್ಟೆ ಶಾಪಿಂಗ್ ಮಾಡಿದ್ವಿ.
ಇದು ಫಸ್ಟ್ ಡ್ರೆಸ್ ಆ್ಯಕ್ಚುಲಿ ವಿಂಟರ್ ಅಲ್ವಾ, ಸೊ ಸ್ವಲ್ಪ ಚಳಿ ಆಗುತ್ತೆ ಅಂತ ಡ್ರೆಸ್ ಕೂಡ ಫ್ಯಾಷನ್ ಆಗು ಇರಲಿ ಅಂತ ಅವಳಿಗೂ ಒಂದು ಶಾರ್ಟ್ ಡ್ರೆಸ್ನ ತೊಗೊಂಡ್ವಿ. ಈ ಥರದ್ದು ಕ್ಲಾತ್ ಇದೆ. ಸೊ ಇದ್ರದ್ದು ಪ್ರೈಸ್ 399, 1.5 to 2 years ಸ್ಟುಡಿಯೋದು. ಚೆನ್ನಾಗಿದೆ ಡ್ರೆಸ್ ಮಾತ್ರ. ಅವಳಿಗೆ ಈ ಥರ ವೇರ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಇದು ಆಯಿತು. ನೆಕ್ಸ್ಟ್ ಒಂದು ಕಾಟನ್ ಫ್ರಾಕ್. ಸೊ ಇದು ನಂಗೆ ತುಂಬ ನೋಡಿದ ತಕ್ಷಣ ಇಷ್ಟ ಆಯಿತು. ಅವಳಿಗೂ ಹಾಕಿ ನೋಡಿದಾಗ ಚೆನ್ನಾಗಿತ್ತು. ಅದಕ್ಕೆ ಇದನ್ನು ನಾವು ಟ್ರೆಂಡ್ಸಲ್ಲಿ ಬೈ ಮಾಡಿದ್ವಿ. 799 ಇದೆ. ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಒನ್. ಇದು ಆ್ಯಕ್ಚುಲಿ ಟ್ರಿಪ್ಗಂತಾನೆ. ಅವಳಿಗೆ ಸುಮಾರು ಡ್ರೆಸ್ ಇದ್ದಾವೆ, ಬಟ್ ನಾವು ಹೋದರೆ ನಮ್ಮ ಮಗುಗೇನು ಕೊಡಿಸ್ದೆ ಬರೋಕ್ಕಾಗಲ್ಲ ಅಂತ ತೊಗೊಂಡಿದ್ದಷ್ಟೇ. ಇದು ಕೂಡ ಒಂದು ಟೀ ಶರ್ಟ್, ಜೀನ್ಸ್ಗೆ ಫುಲ್ ಹ್ಯಾಂಡ್ಸ್ ಇರುತ್ತೆ, ಕ್ಲಾತ್ ಕೂಡ ಚೆನ್ನಾಗಿದೆ ಅಂತ ಇದು ಕೂಡ ತೊಗೊಂಡ್ವಿ. ಇದು 1.5 to 2 years, 1 to 1.5 year ಇದು ಪ್ರೈಸ್ ಬಂದು 299. ಟೀ ಶರ್ಟ್ ಓನ್ಲಿ. ಹೇಗಿದೆ ನಮ್ಮ ಸಿಯಾನ್ ಡ್ರೆಸ್? ಇನ್ನು ಶಾಪಿಂಗ್ ಇದೆ, ಬಟ್ ನಾಳೆ ಮಾರ್ನಿಂಗ್ ಮಾಡಿಕೊಂಡು ಟ್ರಿಪ್ಪಿಗೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಲಾಗಲ್ಲಿ ನಮ್ಮ ಸಿಯಾ ಬಟ್ಟೆ ನಿಮ್ಗೆಲ್ರಿಗೂ ಶಾಪಿಂಗ್ ತೋರಿಸ್ದೆ. ಸೊ ನಾಳೆ ಲೈವ್ ಬರ್ತೀನಿ ಅಂತ ಹೇಳ್ತಾ ಈ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.